ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ 21, 22, 23 ಮೂರು ಕಂತುಗಳು ಒಟ್ಟಿಗೆ 6,000 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಿ ಈಗ ಆಲ್ರೆಡಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಇಷ್ಟೊಂದು ಡಿಲೇ ಆಗ್ತಾ ಇರೋದ್ರಿಂದ ಬಾಕಿ ಕಂತುಗಳು ಸೇರಿಸ್ಬಿಟ್ಟೆ ಸರ್ಕಾರದಿಂದ ಜಮಾ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರದಿಂದ ಮಾಹಿತಿ ಬಂದಿದೆ ಅಂತೇಳಿ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಸಹ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಖಂಡಿತವಾಗ್ಲೂ ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮಗೆ ಗೊತ್ತೇ ಇದೆ, ಈಗಾಗಲೇ 20ನೇ ಕಂತುವರೆಗೂ ಸಹ ಹಣ ಪಡ್ಕೊಂಡು 21ನೇ ಕಂತಿಗೋಸ್ಕರ ಸಾಕಷ್ಟು ಜನ, ಬಹುತೇಕ ಜನರು ಕಾಯ್ತಾ ಇದ್ದೀರಾ. ಕೆಲವೊಂದಿಷ್ಟು ಜನ 20ನೇ ಕಂತು ಸಹ ನಮಗಿನ್ನೂ ಜಮಾ ಆಗಿಲ್ಲ, 20ನೇ ಕಂತು ಯಾವಾಗ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ. ಇದರ ಮಧ್ಯದಲ್ಲಿ ಈಗ ಹಣ ಬಿಡುಗಡೆ ಆಗೋದು ಸಾಕಷ್ಟು ಲೇಟ್ ಆಗಿದೆ. ಈಗ ಆಲ್ರೆಡಿ ಜುಲೈ ತಿಂಗಳು ಎಂಡಿಗೆ ಬಂದಿದ್ದೀವಿ ನಾವು. ಈಗ ಇನ್ನೂ ಸಹ ಏಪ್ರಿಲ್, ಮೇ, ಜೂನ್ 3 ತಿಂಗಳ ಹಣ ಬರೋದು ಬಾಕಿ ಇದೆ. 3 ತಿಂಗಳ ಹಣ ಒಟ್ಟಿಗೆ ಆಗಸ್ಟ್ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳಿ ಬರ್ತಾ ಇರುವಂಥ ಸುದ್ದಿ ಬಗ್ಗೆ ಮಾತಾಡಬೇಕು ಅಂದರೆ ಖಂಡಿತವಾಗ್ಲೂ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. 3 ತಿಂಗಳ ಹಣವನ್ನು ನಾವು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ. ಅದರ ಜೊತೆಯಲ್ಲಿ ಯಾವುದೇ ತಿಂಗಳು ನೀವು ಗಮನಿಸಿದಾಗ ಸಾರ್ವಜನಿಕವಾಗಿ ಹಣ ಬಿಡುಗಡೆ ಆದಾಗ 3 ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡೋದಿಲ್ಲ. ಓಕೆನಾ, ಒಟ್ಟಿಗೆ 6,000, 4,000, 8,000 ಈ ರೀತಿಯಾಗಿ ಸಾರ್ವಜನಿಕವಾಗಿ ಎಲ್ರಿಗೂ ಬಿಡುಗಡೆ ಆಗಿಲ್ಲ. ಓಕೆನಾ, ಬಾಕಿ ಕಂತು ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಅಂಥವರಿಗೆ ರಿಲೀಸ್ ಆಗಿದೆ ಹೊರತು ಸಾರ್ವಜನಿಕವಾಗಿ ಯಾರಿಗೂ ಸಹ 2,000 ರೂಪಾಯಿ ಸಪ್ರೇಟಾಗಿ ಜಮಾ ಆಗ್ತಾ ಹೋಗಿದೆ ಹೊರತು ಒಟ್ಟಿಗೆ 6,000, 8,000, 10,000 ಈ ರೀತಿ ಜಮಾ ಆಗಿಲ್ಲ. ಏನೇ ಆದರೂ ಸಹ ಆಗಸ್ಟ್ ತಿಂಗಳಲ್ಲಿ ನಾವು 3 ಕಂತು ಬಿಡುಗಡೆ ಮಾಡ್ತೀವಿ, 4 ಕಂತು ಬಿಡುಗಡೆ ಮಾಡ್ತೀವಿ ಅಥವಾ 2 ಕಂತು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಯಾವುದೇ ರೀತಿ ಮಾಹಿತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿಲ್ಲ. ಅವ್ರು ಹೇಳಿರೋದೇನಪ್ಪ ಅಂದರೆ ನಾವು ಮೇ ತಿಂಗಳವರೆಗೂ ಹಣ ಕ್ಲಿಯರ್ ಮಾಡಿದ್ದೇವೆ, ಜೂನ್ ತಿಂಗಳ ಹಣ ಜುಲೈಯಲ್ಲಿ ಬರಬೇಕು, ಜುಲೈ 15ರ ನಂತರ ನಾವು ಹಣ ಬಿಡುಗಡೆ ಮಾಡ್ತೀವಿ, ಜೂನ್ ತಿಂಗಳಿದ್ದು ಅಂತ ಹೇಳಿದರು. ಬಟ್ ಆದರೆ ಜುಲೈ 15 ಆಗಿದ್ದರೂ ಸಹ ಇದುವರೆಗೂ ಸಹ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಏನು ಹೇಳಿದರು ಅವ್ರ ಪ್ರಕಾರನೂ ಸಹ ಇನ್ನೂ 1 ಕಂತು ಬಿಡುಗಡೆ ಆಗಿಲ್ಲ. ಸದ್ಯಕ್ಕೆ ಯಾವುದಾದ್ರೂ 1 ಕಂತನ್ನು ಸರ್ಕಾರ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಆದಷ್ಟು ಬೇಗ ಸರ್ಕಾರ ಯಾವ ಕಂತಾದರೂ ಆಗಲಿ, ಓಕೆನಾ, ರಿಲೀಸ್ ಮಾಡಿ. ಆವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ, ಬಾಕಿ ಕಂತುಗಳು ಕೂಡ ರಿಲೀಸ್ ಆಗುತ್ತೆ. 3 ಕಂತಿರಲಿ, ಸದ್ಯಕ್ಕೆ 1 ಕಂತು ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. 21ನೇ ಕಂತು ಫಸ್ಟ್ ಬಿಡುಗಡೆ ಆಗಬೇಕಾಗಿದೆ. ಹಾಗಾಗಿ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಜನರ ಖಾತೆಗೆ ಜಮಾ ಆಗಿಲ್ಲ. ಆದಷ್ಟು ಬೇಗ 1 ಕಂತನ್ನು ರಿಲೀಸ್ ಮಾಡಿದ್ರೆ ಒಂದು ಜನರಿಗೊಂದು ಸಮಾಧಾನ ಆಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಈಗಿರುವಂಥ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ. ಸರ್ಕಾರದಿಂದ ನಿಜವಾಗ್ಲೂ ಆ ರೀತಿ ಅಪ್ಡೇಟ್ ಬಂದರೆ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ತೇವೆ. ಒಟ್ಟಿಗೆ 6,000 ಬಿಡುಗಡೆ ಆಗದೇ ಇದ್ದರೂ ಪರವಾಗಿಲ್ಲ, ಆಗಸ್ಟ್ ತಿಂಗಳಲ್ಲಿ ಹಂತವಾಗಿ ಏನು ಬಾಕಿ ಇದೆ 3 ಕಂತು ಅಥವಾ 4 ಕಂತನ್ನು ರಿಲೀಸ್ ಮಾಡಿದ್ರೆ ಜನರಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಸರ್ಕಾರಕ್ಕೂ ಕೂಡ ಇಷ್ಟು ಏನು 20 ಕಂತು ಅಂದರೆ 40,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಅಂತೇಳಿ ಏನು ಜಮಾ ಮಾಡಿದರೆ ಇದು ಕೂಡ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಾವೇನೇ ಹೇಳಿದ್ರು ಏನಿದೆ ನಿಖರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ. ಹಾಗಾಗಿ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.